ಗುರುದೇವ್, ವೃಶ್ಚಿಕ ರಾಶಿಯವರಿಗೆ ವಿಪರೀತವಾದ ರಾಜಯೋಗ ಆಗಸ್ಟ್ ಮಾಸದಲ್ಲಿ ಬರ್ತಾ ಇರುವಂಥದ್ದು. ಅದಕ್ಕೆ ಕಾರಣ ವಿಶೇಷವಾದ ಈ ಒಂದು ಗ್ರಹಗತಿಗಳ ಬದಲಾವಣೆ ಆಗಿರುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗಿ ನೆರವೇರಲಿಕ್ಕೆ ಈ ಒಂದು ಗ್ರಹ ಸೂಪರ್ ಆಗಿರೋ ಪ್ಲೇಸ್ಮೆಂಟಲ್ಲಿ ನಿಮಗೆ ಕೂತಿರುವಂಥದ್ದು. ಒಂದು ತಿಂಗಳ ಕಾಲ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಖಂಡಿತವಾಗ್ಲೂ ಆ ಯೋಗ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಎಲ್ಲದರ ಕುರಿತಾಗೂ ಕೂಡ ಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂಥವ್ರು, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇರುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡಿ ತಿಳ್ಕೊಬೋದು. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆ ಏನು, ಅದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ಯಾವ ಬದಲಾವಣೆಗಳು ಆಗುತ್ತೆ, ಯಾವುದು ಲಾಭ ಯಾವುದು ನಷ್ಟ, ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ನೋಡ್ಕೊಬರೋದಾಯ್ತು ಅಂದ್ರೆ ಆಗಸ್ಟ್ 1ನೇ ತಾರೀಕಿಗೆ ಶುಕ್ರ ಕನ್ಯಾ ರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದು. ಆಗಸ್ಟ್ 2ನೇ ತಾರೀಕು ಮಿಥುನಕ್ಕೆ ಕುಜಗ್ರಹದ ಪ್ರವೇಶ ಆಗುತ್ತೆ. ಹಾಗೆ 5ನೇ ತಾರೀಕಿಗೆ ವಕ್ರಿಯಾಗಿದ್ದಂತಹ ಬುಧ ಏನಿದಾನಲ್ಲ ಅವನು ಕರ್ಕಾಟಕ ರಾಶಿಗೆ ಆಗಸ್ಟ್ 5ಕ್ಕೆ ಪ್ರವೇಶ ಮಾಡುತ್ತಾನೆ. ಹಾಗೆ 17ಕ್ಕೆ ಸಿಂಹ ರಾಶಿಗೆ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ 22ನೇ ತಾರೀಕಿಗೆ ಸಿಂಹ ರಾಶಿಗೆ ಬುಧ ಗ್ರಹದ ಪ್ರವೇಶ ಆಗುತ್ತೆ. ಇದಿಷ್ಟು ಈ ಮಾಸದಲ್ಲಿರ್ತಕ್ಕಂತಹ ಮೇಜರ್ ಟ್ರಾನ್ಸಿಷನ್ ಆಗಿರುತ್ತೆ, ಅಂದ್ರೆ ಗ್ರಹಗತಿಗಳ ಬದಲಾವಣೆಗಳಾಗಿರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗದಂತಹ ಯೋಗಗಳೇ ಇರುತ್ತೆ, ಆದ್ರೆ ಸಾಮಾನ್ಯ ವ್ಯಕ್ತಿಯ ತರ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಕಾಣ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ತಮ್ಮ ಜಾತಕವನ್ನ ಅವರು ಪರಿಶೀಲನೆ ಮಾಡಿಕೊಂಡು ನನಗೆ ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಸಿಗುತ್ತೆ, ಯಾವುದು ಲಾಭ ಯಾವುದು ನಷ್ಟ ಅಂತ ಹೇಳಿ ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ನಿಮ್ಮ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ, ಕರಿಯರ್ ಅಲ್ಲಿ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ಡೌಟ್ಸ್ ಇತ್ತು, ಗೊತ್ತಾಗ್ತಾ ಇಲ್ಲ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ, ಅದು ಆಗುತ್ತಾ ಆಗಲ್ವಾ, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ದಾರಿದೀಪವಾಗಿ ನಿಮ್ಮ ಜನ್ಮ ಜಾತಕವನ್ನ ಇಟ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು. ಅಥವಾ ಜಾತಕವೇ ಇಲ್ಲ, ಏನ್ ಮಾಡಬೇಕು ಅಂದ್ರೆ ಒಂದು ತಾಂಬೂಲ ಪ್ರಶ್ನೆ ಅಥವಾ ಪ್ರಶ್ನಾಶಾಸ್ತ್ರಗಳ ಮುಖಾಂತರದಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನ ಕೂಡ ನೀವು ಕಂಡುಕೊಳ್ಳಬಹುದು. ಜೊತೆಗೆ ಪ್ರಶ್ನಾಶಾಸ್ತ್ರದಲ್ಲಾಗಿರ್ಬೋದು ಅಥವಾ ನಿಮ್ಮ ಜನ್ಮ ಜಾತಕವನ್ನ ನೋಡುವಾಗ ಯಾವ ಗ್ರಹಗತಿ ನಿಮಗೆ ತೊಂದರೆ ಕೊಡ್ತಾ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು, ಅಥವಾ ಯಾವ ಗ್ರಹ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ ಅಥವಾ ಆಕ್ಟಿವ್ ಆಗದೆ ಕೂತಿದ್ದಾನೆ, ಆ ಗ್ರಹಗತಿಗಳನ್ನ ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ನಿಮಗೆ ಅದು ಸಹಾಯಕವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅತ್ಯಂತ ಪ್ರಗತಿದಾಯಕವಾಗಿರುವಂಥದ್ದು ಮತ್ತು ಯಶಸ್ವಿ ತಿಂಗಳಾಗಿರುತ್ತೆ. ನಿಮ್ಮ ರಾಶಿಯ 10ನೇ ಮನೆಯಲ್ಲಿ ಅಂದ್ರೆ ಕರ್ಮ ಭಾವದಲ್ಲಿ ಸೂರ್ಯ ಮತ್ತು ಬುಧನ ಸಂಚಾರ ಇರತಕ್ಕಂಥದ್ದು. ವೃತ್ತಿ ಜೀವನದಲ್ಲಿ, ಸಮಾಜದಲ್ಲಿ ಗೌರವ, ಭಾರಿ ಬೆಳವಣಿಗೆ ಅಂತಕ್ಕಂಥದ್ದನ್ನ ತಗೋಬರುತ್ತೆ. ಪ್ರಮುಖ ಕ್ಷೇತ್ರಗಳು ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಬರೋಣ. ವೃತ್ತಿ ರಂಗದಲ್ಲಿ ಈ ತಿಂಗಳು ನಿಮಗೆ ಸುವರ್ಣ ಅವಕಾಶಗಳು ಸಿಗುತ್ತೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ, ಗೌರವ ಅನ್ನೋದು ಹೆಚ್ಚಾಗುವ ಸಾಧ್ಯತೆ ಬರುವಂಥದ್ದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಅನ್ನೋದು ಪ್ರಾಪ್ತಿಯಾಗತ್ತೆ. ಹೊಸ ಜವಾಬ್ದಾರಿಗಳು, ಪ್ರಮೋಷನ್ ಸಿಗುವ ಸಾಧ್ಯತೆ ಯೋಗ ಬರುವಂಥದ್ದು. ಮೇಲಾಧಿಕಾರಿಗಳ ಮೇಲೆ ಒಂದಷ್ಟು ನಂಬಿಕೆ ನಿಮ್ಮ ಮೇಲೆ ಜಾಸ್ತಿ ಆಗುತ್ತೆ, ಅವರಿಗೆ ಬೆಂಬಲ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಕೈ ಸೇರಲಿದ್ದು ಆದಾಯ ಹೆಚ್ಚಾಗುತ್ತೆ. ಹಾಗೂ ಕೌಟುಂಬಿಕ ವಿಚಾರವಾಗಿ ಮಿಶ್ರ ಫಲ ಇರುವಂಥದ್ದು. ಕುಟುಂಬದ ಸದಸ್ಯರ ಜೊತೆಗೆ ಉತ್ತಮ ಬಾಂಧವ್ಯ ಇರುತ್ತೆ. 10ನೇ ಮನೆಯಲ್ಲಿ ಸೂರ್ಯನ ಪ್ರಭಾವ ಇರೋದ್ರಿಂದ ನಿಮ್ಮ ಮಾತಲ್ಲಿ ಸ್ವಲ್ಪ ಕಠಿಣತೆ ಕಂಡು ಬಂದರೂ ಕೂಡ ಅದನ್ನ ನಿಯಂತ್ರಿಸಿಕೊಳ್ಳಿ. ಪ್ರೇಮಿಗಳು ಈ ತಿಂಗಳ ಉತ್ತರಾರ್ಧದಲ್ಲಿ ಅನುಕೂಲಕರವಾಗಿರುತ್ತೆ. ನಿಮ್ಮ ಸಂಗಾತಿ ಜೊತೆಗೆ ಸಮಯ ಕಳೆದುಕೊಳ್ಳೋದಕ್ಕೆ ಅಥವಾ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಇನ್ನು ವಿವಾಹಿತ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಜಗಳಗಳು, ತಪ್ಪು ತಿಳುವಳಿಕೆಗಳು ಮೂಡುವಂತಹ ಸಾಧ್ಯತೆ ಇರೋದ್ರಿಂದ ಅನಗತ್ಯವಾಗಿರತಕ್ಕಂತಹ ಒಂದು ವಾದ ವಿವಾದಕ್ಕೆ ಇಳಿಯೋದಕ್ಕೆ ಹೋಗ್ಬೇಡಿ. ಅವಿವಾಹಿತರಿಗೆ ತಿಂಗಳ ದ್ವಿತೀಯಾರ್ಧ ಅಂದರೆ ಆಗಸ್ಟ್ 17ರ ನಂತರ ಒಂದು
ವರನ ಹುಡುಗಾಟದಲ್ಲಿ ಒಂದಷ್ಟು ಯಶಸ್ಸು ಅನ್ನೋದು ಸಿಗುತ್ತೆ. ವಿವಾಹದ ಮಾತುಕತೆ ಸಕಾರಾತ್ಮಕವಾಗಿ ಮುಂದುವರಿಯುತ್ತೆ. ಆರ್ಥಿಕ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ಉತ್ತಮವಾಗಿರುತ್ತೆ. ಆದಾಯದ ಮೂಲಗಳು ಸ್ಥಿರವಾಗಿರ್ತಕ್ಕಂಥದ್ದು ಮತ್ತು ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇರುವಂಥದ್ದು. ಆದರೆ ರಾಷ್ಟ್ರಾಧಿಪತಿ ಕುಜನ ಸ್ಥಿತಿಯಿಂದಾಗಿ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಗೃಹ ಉಪಯೋಗಿ ವಸ್ತುಗಳಿಗೆ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಬರುತ್ತೆ. ಶೇರ್ ಮಾರ್ಕೆಟಲ್ಲಿ ದೀರ್ಘ ಅವಧಿಯಿಂದ ಹೂಡಿಕೆಗಳು ಮಾಡ್ತಾ ಇದ್ರೆ ಲಾಭ ಅನ್ನೋದು ಸಿಗುತ್ತೆ. ಭೂಮಿ ಮತ್ತು ವಾಹನ ರಿಯಲ್ ಎಸ್ಟೇಟ್ ಹೇಗಿರುತ್ತಪ್ಪ ಅಂತಂದರೆ, ವ್ಯವಹಾರಗಳಲ್ಲಿ ತೊಡಗಿಕೊಂಡಿರುವಂಥವ್ರಿಗೆ ಈ ತಿಂಗಳು ಲಾಭದಾಯಕವಾಗಿರುವಂಥದ್ದು ಯಾವುದು? ರಿಯಲ್ ಎಸ್ಟೇಟ್ ಇರುವಂಥವ್ರು. ಹಾಗೂ ಹೊಸ ನಿವೇಶನ ಫ್ಲ್ಯಾಟ್ ಖರೀದಿ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ರೆ ಸಫಲತೆ ಅನ್ನೋದು ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಇದ್ದಂತಹ ವಿವಾದಗಳೆಲ್ಲವೂ ಕೂಡ ದೂರ ಆಗುವಂಥದ್ದು, ಸುಖಾಂತ್ಯ ಪಡೆಯುವಂತಹ ಯೋಗಗಳು ಬರುತ್ತೆ. ಹಾಗೂ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಅಗತ್ಯ. ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ, ರಕ್ತದೊತ್ತಡ, BP ಅಥವಾ ಉಷ್ಣಾಂಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಹುದು. ಸರಿಯಾದ ಸಮಯಕ್ಕೆ ಆಹಾರ ಮತ್ತು ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಪ್ರತಿದಿನ ಧ್ಯಾನ ಅಥವಾ ಯೋಗ ಮಾಡೋದು ಉತ್ತಮ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಸಕಾರಾತ್ಮಕವಾಗಿರುತ್ತೆ. ಬುಧನ ಶುಭ ಪ್ರಭಾವದಿಂದಾಗಿ ಹೈಯರ್ ಎಜುಕೇಷನ್ ಮಾಡ್ತಾ ಇರುವಂಥವ್ರಿಗೆ ಅಥವಾ ಏಕಾಗ್ರತೆ ಕೊರತೆ ಇರುವಂಥವ್ರಿಗೆ ಖಂಡಿತ ಶುಭವಾಗುತ್ತೆ. ಒಳ್ಳೆಯ ಯಶಸ್ಸು ಸಿಗುವಂತಹ ಸೂಚನೆಗಳು ಕೂಡ ಬರುವಂಥದ್ದು. ಉನ್ನತ ಶಿಕ್ಷಣಕ್ಕೆ ಶ್ರಮಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಗುರು ಹಿರಿಯರ ಪ್ರೋತ್ಸಾಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ವಾಹನ ಖರೀದಿ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇರುವಂಥವ್ರು ಈ ತಿಂಗಳು 17ನೇ ತಾರೀಕು ನಂತರ ಮಾಡ್ಕೋಬಹುದು. ಹಾಗೆ ಸೂರ್ಯ ಸಿಂಹರಾಶಿಯ ಪ್ರವೇಶ ಮಾಡ್ತಾ ಇರ್ತಾನೆ 17ನೇ ತಾರೀಕಿಗೆ. 10ನೇ ಮನೆಯಲ್ಲಿ ಬುಧನ ಜೊತೆ ಸೇರಿ ಅತ್ಯಂತ ಶಕ್ತಿಶಾಲಿ ಬುಧಾದಿತ್ಯ ಯೋಗ ಅಂತ ಹೇಳಿ ತಂದುಕೊಡುತ್ತೆ. ಅದು ಕುಲದೀಪಕ ಯೋಗ ಅಂತ ಸೃಷ್ಟಿಯಾಗುತ್ತೆ. ಇದೇ ವಿಶೇಷವಾಗಿರತಕ್ಕಂತಹ ಯೋಗ ವೃಶ್ಚಿಕ ರಾಶಿಯವರ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಅತ್ಯುನ್ನತ ಯಶಸ್ಸನ್ನು ತಂದುಕೊಡುವಂಥದ್ದು. ಈ ತಿಂಗಳು ನೀವು ಮಾಡಬೇಕಾಗಿರೋ ಪ್ರಿಕಾಷನ್ಸ್ ಏನಪ್ಪಾ ಅಂತಂದ್ರೆ, ಕೋಪದ ನಿಯಂತ್ರಣ ಮಾಡ್ಕೊಳ್ಳಿ. ನಿಮ್ಮ ರಾಶಿಯಾಧಿಪತಿ ಕುಜನಾಗಿರೋದ್ರಿಂದ ಕೋಪ ಮತ್ತು ಆತುರದ ಸ್ವಭಾವ ಇರುವಂಥದ್ದು ಸಹಜ. ಆದರೆ ಈ ತಿಂಗಳು ಕೋಪದಿಂದ ಕೆಲಸಗಳು ನೀವು ಅಂದ್ಕೊಂಡಂತೆ ಆಗದೇ ಇತ್ತು ಅಂದರೆ ಒಂದು ಕೋಪದ ನಿರ್ಧಾರವನ್ನು ತಗೋಬೇಡಿ. ಖಂಡಿತವಾಗ್ಲೂ ಕೂಡ ಯಶಸ್ಸನ್ನೋದು ಇದ್ದೇ ಇದೆ. ಹಾಗೂ ಮಾತಿನಲ್ಲಿ ಸ್ವಲ್ಪ ಸೌಮ್ಯತೆಯನ್ನು ಇಟ್ಕೊಳ್ಳಿ. ಕೆಲಸದ ಸ್ಥಳದಲ್ಲಿ ಅಥವಾ ಕುಟುಂಬದಲ್ಲಿ ಮಾತಾಡುವಾಗ ಅಹಂಕಾರದ ಧ್ವನಿಯನ್ನ ಬಿಟ್ಟು ಮಾತಾಡ್ಕೊಳ್ಳಿ. ಹಾಗೂ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗ್ಬೇಡಿ. ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಕಂಡು ಬಂದರೆ ತಕ್ಷಣ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಹಾಗೂ ನೀವು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಹೇಳಿ ನೋಡ್ಕೊಂಬರೋದಾಯ್ತು ಅಂದ್ರೆ, ಎಷ್ಟು ದಿನ ಅಂತ ಹೇಳಿ ಈ ಕಷ್ಟದ ಜೀವನವನ್ನ ಮಾಡ್ತೀರಿ? ನೀವು ಕೂಡ ಹೊರಗಡೆ ಬರಬೇಕು, ನಾವು ಕೂಡ ಸುಖವಾಗಿರಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಿಮ್ಮೆಲ್ಲರಿಗೂ ಕೂಡ ಉಪಯೋಗವಾಗ್ತಕ್ಕಂತಹ ವಿಚಾರವನ್ನ ತಿಳಿಸ್ಕೊಡ್ತೇನೆ ನೋಡಿ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತಲ್ಲ, ಅವತ್ತೇ ಒಂದಷ್ಟು ವಿಚಾರಗಳು ಈ ಪ್ರಪಂಚದ ಭೂಮಿಯ ಆಳದಲ್ಲಿ ಬಂದಿರುತ್ತೆ. ಅದು ಜೆಮ್ ಸ್ಟೋನ್ಸ್ ಅಂದ್ರೆ ರತ್ನಗಳು. ಈ ರತ್ನಗಳನ್ನ ಬಳಸ್ಕೊಂಡು ನಾವು ಯಾವ ಗ್ರಹಗತಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಹಿಂದಿನ ಕಾಲದಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಇದ್ಯಾವುದು ನಾವು ಗೊತ್ತಿಲ್ಲದೆ ಸುಮ್ಮನೆ ಆ ಕಷ್ಟದ ಜೀವನದಲ್ಲೇ ಬದುಕ್ತಾ ಇರ್ತೀವಿ. ಆ ಕಷ್ಟದಿಂದ ಹೊರಗಡೆ ಬರ್ಲಿಕ್ಕೆ ಈ ರತ್ನವನ್ನ ಬಳಸ್ಕೊಂಡು ನೀವು ಕೂಡ ಅಭಿವೃದ್ಧಿಯನ್ನ ಕಾಣ್ಬೋದು. ನಿಮ್ಮ ರಾಶಿಯ ಪ್ರಕಾರ, ಜೊತೆಗೆ ನಿಮ್ಮ ಕುಂಡಲಿ ಹಾಗೂ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಅದರ ಪ್ರಕಾರ ಕಸ್ಟಮೈಸೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಆದಂತಹ ಕ್ರಿಸ್ಟಲ್ಗಳನ್ನ ನಾವು ಒದಗಿಸಿ ಕೊಡ್ತಾ ಇದ್ದೇವೆ. ಈ ವಿಶೇಷವಾದ ಕ್ರಿಸ್ಟಲ್ ಮಣಿ ಬ್ರೇಸ್ಲೆಟ್ ಏನಿದೆಯಲ್ಲ, ಇದನ್ನ ನೀವು ಧರಿಸ್ಕೊಳ್ಳೋದ್ರಿಂದ ನೇರವಾಗಿ ನಿಮ್ಗೆ ಯಾವ ಗ್ರಹಗತಿ ತೊಂದರೆ ಕೊಡ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿರುವಂತಹ ಪರಿಹಾರವೇ ನಿಮಗೆ ಸಿಗುತ್ತೆ. ನಮ್ಮ ಗ್ರಹಚಾರವನ್ನ ನೇರವಾಗಿ ಈ ರತ್ನಗಳು ಕಂಟ್ರೋಲ್ ಮಾಡಬಲ್ಲದು ಮತ್ತು ನಮ್ಮ ಜೀವನದ ಲಕ್ ಅನ್ನೋದು ಕೂಡ ಈ ಒಂದು ಗ್ರಹಗತಿಗಳನ್ನ ಆಕ್ಟಿವೇಶನ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೂ ಕೂಡ ಶುಭವಾಗುತ್ತೆ. ನಿಮಗೂ ಕೂಡ ಈ ವಿಶೇಷವಾದ ಮಣಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ, ಬ್ರೇಸ್ಲೆಟ್ ಬೇಕು ಅಥವಾ ಕ್ರಿಸ್ಟಲ್ ಮಣಿಗಳು ಅಂತ ಹೇಳಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಲುಪಿಸ್ಕೊಡ್ತೇವೆ. ವೃಶ್ಚಿಕ ರಾಶಿ ಅಧಿಪತಿ ಆಗಿರತಕ್ಕಂತಹ ಕುಜ ಏನಿರಲ್ಲ ಅಂದ್ರೆ ಮಂಗಳ ಅಂತ ಹೇಳ್ತೀವಿ. ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ನೀವು ಭಕ್ತಿಯಿಂದ ಹನುಮಾನ್ ಚಾಲೀಸವನ್ನ ಜಪ ಮಾಡಿಕೊಳ್ಬೇಕು. ಮಂಗಳನ ಅನುಗ್ರಹ ಪಡಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಹಾಗೂ ಪ್ರತಿದಿನ ಬೆಳಗ್ಗೆ ಸೂರ್ಯದೇವರಿಗೆ ಒಂದು ತಾಮ್ರದ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಶುಭ ಆಗತ್ತೆ. ಹಾಗೆ ಕುಜನ ಬೀಜ ಮಂತ್ರ ಓಂ ಮಂಗಳಾಯ ನಮಃ, ಈ ಮಂತ್ರವನ್ನ ದಿನನಿತ್ಯ 108 ಬಾರಿ ಜಪ ಮಾಡ್ಕೊಳ್ಳೋದ್ರಿಂದ
ಮಾನಸಿಕ ಒತ್ತಡ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರಲಿಕ್ಕೆ, ನಿಮ್ಮ ಜೀವನದಲ್ಲಿ ಉದ್ಯೋಗದಲ್ಲಿ ತೊಂದರೆಗಳು, ಯಾವ ಕರಿಯರಲ್ಲಿ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಹೇಳಿ ಗೊತ್ತಾಗದೆ ಕನ್ಫ್ಯೂಷನ್ಸ್ ಆಗ್ತಾ ಇದ್ರೆ, ದಾಂಪತ್ಯ ಜೀವನದಲ್ಲಿ ತೊಂದರೆಗಳಾಗ್ತಾ ಇತ್ತು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತವಾಗಿ ಸುಲಭವಾಗಿರತಕ್ಕಂತಹ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಹಾಗೆ ನೀವು ಅಂದ್ಕೊಂಡ ರೀತಿಯಲ್ಲಿ ಎಲ್ಲವೂ ಕೂಡ ಭಗವಂತ ನಿಮಗೆ ಕೊಟ್ಟು ಅಷ್ಟ ಐಶ್ವರ್ಯಗಳನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಸರ್ವೇ ಜನಃ ಸುಖಿನೋ ಭವಂತು.